ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ನಿಮ್ಮ ಪ್ರೀತಿ ರಾಹುಲ್ ಸರಿಕರ್. ಇಂದಿನ ಭವಿಷ್ಯ ಬಂದಾಗ ಪ್ರಚಲಿತ ಘಟನೆಗಳದಲ್ವಾ, ಪ್ರಚಲಿತ ವಿದ್ಯಮಾನಗಳು ಮುಂಬರುವ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಕೆ ಎಕ್ಸಾಮ್ ಸಲುವಾಗಿ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಜನವರಿಯಿಂದ ಜುಲೈ ತನಕ ಏನಪ್ಪ ಅಂದ್ರೆ ಪ್ರಚಲಿತ ಘಟನೆಗಳು ಅಂತಾರಾಷ್ಟ್ರೀಯ ಆಗಿರ್ಬೋದು, ರಾಷ್ಟ್ರೀಯ ಆಗಿರ್ಬೋದು, ರಾಜ್ಯ ಆಗಿರ್ಬೋದು ಅಲ್ವಾ, ಪ್ರಚಲಿತ ಘಟನೆ ನೋಡ್ಕೊಂತ ಹೋಗೋಣ ಅಂತ ಅಲ್ವಾ. ಇನ್ನೊಂದೇನಪ್ಪ ಅಂದ್ರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರದಲ್ವಾ, ಪ್ರಮುಖವಾಗಿ ನೋಡ್ಕೊಂತ ಹೋಗೋಣ ಅಂತದಲ್ವಾ. ಫಸ್ಟ್ ಕರೆಂಟ್ ಅಫೇರ್ಸ್ MCQ ಅಂತ ನೋಡ್ಕೊಂತ ಹೋಗೋಣ. ಗೊತ್ತಿಲ್ರಿ. ಇನ್ನೊಂದೇನಪ್ಪ ಬಂದಾಗ ಇಲ್ಲಿ ನೋಡಿ ಡೈರೆಕ್ಟ್ ಏನ್ ಗೊತ್ತೇನ ಆನ್ಸರ್ ಹೇಳ್ತಾ ಹೋಗ್ತೀನಿ ಅದಲ್ವಾ. ಈಗ ಆಲ್ಮೋಸ್ಟ್ ಏನ್ ಗೊತ್ತೇನ್ರಿ, ಪೊಲೀಸ್ ಎಕ್ಸಾಮ್ ಸಲುವಾಗಿ ಈಗ ಇನ್ನೊಂದ್ 2 ದಿನ ಟೈಮ್ ಉಳಿತು ಅಷ್ಟೇ ಅದಲ್ವಾ. ಅದ್ರ ಸಲುವಾಗಿ ಏನ್ ಗೊತ್ತೇನೆ ಡೈರೆಕ್ಟ್ ಕರೆಂಟ್ ಅಫೇರ್ಸ್ MCQ ಅದಲ್ವಾ. ಎಷ್ಟಾತ ಆದಷ್ಟು ಅದಲ್ವಾ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತಲ್ವಾ. ನೋಡ್ರಿ, ಒಂದನೇ ಕ್ವಶನ್ ಗೊತ್ತೇನೆ, ಕಾರ್ಬನ್ ಬಾರ್ಡರ್ ಅದಲ್ಲ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ CB ಅದಲ್ವಾ AM ಅನ್ನೋ ಯಾವ ಸಂಸ್ಥೆ ಪರಿಚಯಿಸಿದ ಕೊಟ್ಟಿದಾರಲ್ವಾ ಗೊತ್ತಿರ್ಬೇಕು. ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ನೋಡ್ರಿಗ ಪ್ರಮುಖವಾಗಿ ನೋಡ್ರಿ ಎ ಕೊಟ್ಟಿದ್ದಾರೆ ಯುರೋಪಿಯನ್ ಒಕ್ಕೂಟ, ಬಿ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆ, ಸಿ ವಿಶ್ವ ಬ್ಯಾಂಕ್, ಡಿ ಆಫ್ರಿಕನ್ ಯೂನಿಯನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ, ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್ ಅಂತಕ್ಕಂಥದ್ದು. ನೋಡ್ರಿ ಇಲ್ಲಿ ಜಿಕೆ ಹೇಳಂಗಿಲ್ಲ, ಓನ್ಲಿ ಕರೆಂಟ್ ಅಫೇರ್ಸ್ ಅದಲ್ವಾ. ಕರೆಂಟ್ ಅಫೇರ್ಸ್ ಬರೀ ಏನ್ ಗೊತ್ತೇನೆ ಆನ್ಸರ್ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಜಾಸ್ತಿ ಕ್ವಶನ್ ಅವ್ರು ಅದಲ್ವಾ. ಹೀಗಾಗಿ ನೋಡ್ರಿ ಗೊತ್ತಿರ್ಬೇಕು ಇವಾಗ ಯಾವ್ದಂದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಬರ್ರಿ ಸೆಕೆಂಡ್ ಕ್ವಶನ್ ಅದಲ್ವಾ. ನೋಡ್ರಿ ಜಲ್ಲಿಕಟ್ಟು ಏನ್ ಗೊತ್ತೇನ್ರಿ ಸಾಂಪ್ರದಾಯಿಕ ಅದಲ್ವಾ. ನೋಡ್ರಿ ಬುಲ್ ಟೇಮಿಂಗ್ ಅದಲ್ವಾ ಕ್ರೀಡೆ ಆಗಿದ್ದು. ಇದನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಆಚರಿಸಲಾಗುತ್ತದೆ. ನೋಡಿ ಎ ಕೊಟ್ಟಿದಾರ ಜಾರ್ಖಂಡ್ ಕೊಟ್ಟಿದಾರ, ಬಿ ಒಡಿಶಾ ಕೊಟ್ಟಿದಾರ, ಸಿ ಮಹಾರಾಷ್ಟ್ರ ಕೊಟ್ಟಿದಾರ, ಡಿ ತಮಿಳುನಾಡು ಕೊಟ್ಟಿದಾರ. ನೋಡ್ರಿ ಸರಿಯಾದ ಉತ್ತರ ಅದು ಗೊತ್ತೇನೆ ತಮಿಳುನಾಡು ಅಂತಕ್ಕಂತ. ನೋಡ್ರಿ ಜಲ್ಲಿಕಟ್ಟು ನಮ್ಗೆ ಗೊತ್ತೇ ಎಲ್ಲಪ್ಪ ಅಂದ್ರೆ ಇದು ಪ್ರಮುಖವಾಗಿ ತಮಿಳುನಾಡು. ಯಾವ ನಾಡು ಹೇಳ್ರಿ, ತಮಿಳುನಾಡದಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ವರದಿಯಾದ ಅಪರೂಪದ ಏನ್ ಗೊತ್ತೇನು ಪಕ್ಷಿ ಪ್ರಭೇದವಾದ ನೋಡದಲ್ವಾ ಸಿರಿಕ್ಯರ್ ಅದಲ್ವಾ. ನೋಡ್ರಿ ಮಲ್ಕೋಹ ಸಾಮಾನ್ಯವಾಗಿ ಏನ್ ಗೊತ್ತೇನೆ ಯಾವ ರಾಜ್ಯದ ಬಯಲು ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಕ್ವಶನ್ ಕ್ಯಾರ್. ನೋಡ್ರಿ ಎ ಉತ್ತರಾಖಂಡ, ಬಿ ಅರುಣಾಚಲ್ ಪ್ರದೇಶ, ಸಿ ಏನ್ ಗೊತ್ತೇನೆ ಹಿಮಾಚಲ ಪ್ರದೇಶ, ಡಿ ಏನ್ ಗೊತ್ತೇನೆ ಸಿಕ್ಕಿಂ ಅಂತಕ್ಕಂಥದ್ದು. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಎಲ್ ಕಂಡು ಬರ್ತದೆ ಗೊತ್ತೇನೆ ಉತ್ತರಾಖಂಡ. ನೋಡ್ರಿ ಇತ್ತೀಚೆಗೆ ಏನ್ ಗೊತ್ತೇನೆ ಅಪರೂಪದ ಪಕ್ಷಿ ಅಂದ್ರ ಸಿರ್ಕಿರದಲ್ವಾ ಮಲ್ಕೋಹ ಅಂತಕ್ಕಂಥ ಎಲ್ ಕಂಡು ಬಂದ್ ಗೊತ್ತೇನೆ ಉತ್ತರಾಖಂಡ ಅದಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಬಂದ ನೋಡಂಬರದಲ್ವಾ. ನೋಡ್ರಿ ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನೆ ಯೋಜನೆಯನ್ನು ECMS ಯಾವ ಸಚಿವಾಲಯ ಪ್ರಾರಂಭಿಸಿದ ಕ್ವಶನ್ ಕ್ಯಾರೆ. ಸರ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಬಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಸಿ ಭಾರಿ ಕೈಗಾರಿಕೆಗಳ ಸಚಿವಾಲಯ, ಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ನೋಡ್ರಿ ಈ 4ನೇ ಸರಿಯಾದ ಉತ್ತರ ಯಾವ್ದಾಗಿರ್ತಪ್ಪ ಅಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡೋದಲ್ವಾ. ನೋಡಿ ಡಿ ಆಗಿರುತ್ತೆ ನೋಡ್ರಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಏನ್ ಗೊತ್ತೇನ್ರಿ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತಕ್ಕಂಥದ್ದು. ಎಸ್ ಅದಲ್ವಾ. ನೆಕ್ಸ್ಟ್ ಕ್ವಶನ್ ಬರೋದಲ್ವಾ. ನೋಡ್ರಿ ಹಿಂದಿ ಸಾಹಿತ್ಯಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ 2025 ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಲಿಮಿಟೆಡ್ IFFCO ಅಂತಕ್ಕಂಥ ನೋಡೋದಲ್ವಾ ಸಾಹಿತ್ಯ ಸಮ್ಮಾನ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ. ನೋಡ್ರಿ ಎ ಕೊಟ್ಟಿದಾರಲ್ವಾ ಪ್ರಮುಖವಾದಲ್ವಾ ಮೈತ್ರೇಯ ಏನ್ ಗೊತ್ತೇನ್ರಿ ಪುಷ್ಪ ಅಂತಕ್ಕಂಥವ್ರು, ಬಿ ವಿದ್ಯಾಸಾಗರ್ ನೌಟಿಯಲ್, ಸಿ ಶೇಖರ್ ಜೋಶಿ, ಡಿ ಏನ್ ಗೊತ್ತೇನೆ ಅಂಕಿತಾ ಸಿನ್ಹಾ ಅಂತಕ್ಕಂಥವ್ರು ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದಂತ ಗೊತ್ತೇನ್ರಿ ಸರ್ ಮೈತ್ರೇಯ ಏನ್ ಬಂದಾಗ ಪುಷ್ಪ ಅಂತಕ್ಕಂಥವ್ರು. ಎಸ್ ಅದಲ್ವಾ. ನೋಡ್ರಿ ಗೊತ್ತಿಲ್ಲ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಕ್ವಶನ್ ಕೇಳ್ತಿರ್ತಾರ ನೋಡೋದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಂಬರದಲ್ವಾ ಪ್ರಮುಖವಾಗಿ 6ನೇ ಕರೆಂಟ್ ಅಫೇರ್ಸ್ ಕ್ವಶನ್ ಅದಲ್ವಾ. ನೋಡ್ರಿ 6ನೇ ಕ್ವಶನ್ ನೋಡ್ರಿ 2026ರ 72ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿ ಅತಿಥಿ ಏನ್ ಗೊತ್ತಿನ ವಹಿಸುವ ನಗರ ಯಾವ್ದು ಕ್ವಶನ್ ಕ್ಯಾರ್. ಸರ್ ನೋಡ್ರಿ ಎ ವಾರಣಾಸಿ ಅದಲ್ವಾ, ಬಿ ಚಂಡೀಗಢ, ಸಿ ಲಕ್ನೋ, ಡಿ ನವದೆಹಲಿ ಅಂತಕ್ಕಂಥದ್ದು. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ ಎಲ್ಲಪ್ಪ ವಾರಣಾಸಿಯಲ್ಲಿ ಬರ್ತೇನೆ ನೋಡ್ರಿ ಉತ್ತರ ಪ್ರದೇಶ ಅಂತಕ್ಕಂಥದ್ದು. ಎಲ್ಲಿ ಬರ್ತದೆ ಗೊತ್ತೇನೆ ಪ್ರಮುಖವಾಗಿ ಸರ್ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ನೆಕ್ಸ್ಟ್ 7ನೇ ಕ್ವಶನ್ ನೋಡ್ರಿ ಇಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಾ ಡೈರೆಕ್ಟ್ ಕರೆಂಟ್ ಅಫೇರ್ಸ್ MCQ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ MCQ ಇವು ಮುಂಬರುವ ಕ್ವಶನ್ ಕೇಳಬಹುದು. ನಿಮ್ ಕೇಳ್ತಾರೆ ಅಂತ ಹೇಳಂಗಿಲ್ಲ, ಕೇಳಬಹುದ್ರಿ ಅದಲ್ವಾ. ಜನವರಿಯಿಂದ ಜುಲೈ ತನಕ ಕರೆಂಟ್ ಅಫೇರ್ಸ್ MCQ ಟೋಟಲ್ ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಭಾರತ ಏನ್ ಗೊತ್ತೇನೆ ವಿಶ್ವದ 2ನೇ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದೆ. ಎ ಕೊಟ್ಟಿದ್ದಾರೆ ಬೆಂಗಳೂರು, ಬಿ ನವದೆಹಲಿ ಕೊಟ್ಟಿದ್ದಾರೆ, ಸಿ ಚೆನ್ನೈ ಕೊಟ್ಟಿದ್ದಾರೆ, ಡಿ ಹೈದರಾಬಾದ್ ಕೊಟ್ಟಿದ್ದಾರೆ. ನೋಡ್ರಿ ಇದು ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಗೊತ್ತಿ ನವದೆಹಲಿ ಅಂತಕ್ಕಂಥಲ್ಲಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಪ್ರಮುಖ ಏನ್ ಗೊತ್ತಿ ಪ್ರಮುಖ ತೈಲ ರಫ್ತು ಮಾಡುವ ದೇಶಗಳ ಗುಂಪಾದ ಒಪೆಕ್ ಪ್ಲಸ್ ಯಾವ ನಗರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ನೋಡ್ರಿ ಒಪೆಕ್ ಅದಲ್ವಾ. ಒಪೆಕ್ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಅದಲ್ವಾ. ಇತಿ ಸುದ್ದಿ ಆಗಿತ್ತು ನೋಡೋದಲ್ವಾ. ಅದು ಕೇಂದ್ರ ಕಚೇರಿ ಅಂತ ನೋಡ್ರಿ ಎ ರಿಯಾದ್ ಕೊಟ್ಟಿದಾರ, ಬಿ ಪ್ಯಾರಿಸ್, ಸಿ ಜಿನೆವಾ,
ಡಿ ವಿ ಎನ್ ಅಂತ ಕೊಟ್ಟಿದಾರ ಅದಲ್ವಾ ನೋಡ್ರಿ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ವಿ ಎನ್ ಅಂತಕ್ಕಂಥ. ವಿ ಎನ್ ಎಲ್ಲಿ ಬರ್ತಂದ್ರ ನೋಡ್ರಿ ರಾಷ್ಟ್ರೀಯ ಅಂತಕ್ಕಂಥ ಯಾವ ದೇಶ ಗೊತ್ತೇನ್ರಿ? ರಾಷ್ಟ್ರೀಯದ ಕಂಡು ಬರುತ್ತೆ ನೋಡ್ರಿ, ಗೊತ್ತಿರ್ಲಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖ ನೋಡ್ರಿ ಇತ್ತೀಚೆಗೆ ಏನ್ ಗೊತ್ತೇನ್ರಿ? ಲೋಕೋಪಯೋಗಿ ಇಲಾಖೆ PWD ಅಂತಾರ ನೋಡ್ರಿ. ರಸ್ತೆ ಚಿಹ್ನೆಗಳ ಮೇಲೆ ಏನ್ ಗೊತ್ತೇನ್ರಿ? QR ಕೋಡ್ ಗಳನ್ನು ಅಳವಡಿಸುವುದನ್ನು ಎಲ್ಲಿ ಕಡ್ಡಾಯಗೊಳಿಸಿದ ಕ್ವಶನ್ ಕೇಳ್ರಿ. ನೋಡ್ರಿ ಎ ಹೈದರಾಬಾದ್, ಬಿ ದೆಹಲಿ, ಸಿ ಮುಂಬೈ, ಡಿ ಏನ್ ಗೊತ್ತಿಲ್ಲ ಚೆನ್ನೈ ಅಂತಕ್ಕಂಥದಲ್ವಾ. ಸರಿಯಾದ ಉತ್ತರ ಬಂದಾಗ ನವದೆಹಲಿ, ಯಾದೆಹಲಿ, ನವದೆಹಲಿ ಅಂತಕ್ಕಂತಲ್ರಿ ಅದಲ್ವಾ. ಎಸ್ ಬರ್ ನೆಕ್ಸ್ಟ್ ಕ್ವಶನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ ಇತ್ತೀಚೆಗೆ ನಿಧನರಾದ ನೋಡ್ರಿ ಮಾಧವ್ ಗಾಡ್ಗಿಲ್ ಇವೆಲ್ಲ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ನೋಡ್ರಿ ಮಾಧವ್ ಗಾಡ್ಗಿಲ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಎ ಪರಿಸರ ಮತ್ತು ಪರಿಸರ ವಿಜ್ಞಾನ, ಬಿ ಸಾಹಿತ್ಯ, ಸಿ ಕ್ರೀಡೆ, ಡಿ ಏನ್ ಗೊತ್ತೇನ್ ರಾಜಕೀಯ ಅಂತಕ್ಕಂಥದಲ್ವಾ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಪರಿಸರ ಮತ್ತು ಏನ್ ಗೊತ್ತೇನ್ ವಿಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ. ಈಗ ನೋಡ್ರಿ ಮಾಧವ್ ಗಾಡ್ಗಿಲ್ ಸಮಿತಿ ಕೂಡ ಏನ್ ಗೊತ್ತ ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟದ ನೋಡ್ರಿ ಅದಲ್ವಾ, ಗೊತ್ತಿರ್ಲಿ. ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ವದೇಶಿ ದರ್ಶನ 2.0 ಪ್ರಸಾದ್ ಮತ್ತು SASCI ಅದಲ್ವಾ ಯಾವ ಸಚಿವಾಲಯದ ಗೊತ್ತ ಉಪಕ್ರಮಗಳಾಗಿ ಒಂದು ಕ್ವಶನ್ ಕೇರ್. ಸರ್ ನೋಡ್ರಿ ಎ ಪ್ರವಾಸೋದ್ಯಮ ಸಚಿವಾಲಯ, ಬಿ ಸಂಸ್ಕೃತಿ ಸಚಿವಾಲಯ, ಸಿ ಹಣಕಾಸು ಸಚಿವಾಲಯ, ಡಿ ಏನ್ ಗೊತ್ತ ವಿದ್ಯಾಶಿಕ್ಷಣ ಸಚಿವಾಲಯ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದು ಗೊತ್ತೇ ಪ್ರವಾಸೋದ್ಯಮ ಸಚಿವಾಲಯ ಅಂತಕ್ಕಂಥದ್ದು ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರೋದಲ್ವಾ. ನೋಡ್ರಿ 12ನೇ ಕ್ವಶನ್ ಸೋಮನಾಥ ಸ್ವಾಭಿಮಾನ ಪರ್ವ 2026 ಎಲ್ಲಿ ಆಯೋಜಿಸಲಾಗಿದೆ? ನೋಡ್ರಿ ಎ ಒಡಿಶಾ ಕೊಟ್ಟಿದ್ದಾರೆ. ನಮ್ ಸ್ನೇಹಿತರು ಹೋಗಿರ್ತಾರೆ ಸೋಮನಾಥ, ಒಡಿಶಾದ ಕುನರ್ತ ಸೂರ್ಯ ದೇವಾಲಯ, ಸೋಮನಾಥ್ ದೇವಾಲಯ. ಸೋಮನಾಥ್ ದೇವಾಲಯ ಬರೋದು ಗುಜರಾತ್ನಾಗ ಬರುತ್ತೆ ನೋಡ್ರಿ. ಎ ಒಡಿಶಾ, ಬಿ ರಾಜಸ್ಥಾನ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ್. ನೋಡ್ರಿ ಇದು ಸರಿಯಾದ ಉತ್ತರ ಬಂದಾಗ ಪ್ರಮುಖ ಸಿ ಆಗಿರುತ್ತೆ ಗುಜರಾತ್ ಅಂತಕ್ಕಂಥ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ ಇತ್ತೀಚೆಗೆ ಭಾರತೀಯ ಸೇನೆಯು ಅದಲ್ವಾ ಡಿಗ್ಗಿ ಹಿಲ್ಸ್ ಡಿಗ್ಗಿ ಹಿಲ್ಸ್ ಶ್ರೇಣಿಯಲ್ಲಿ ನಡೆಸಿದ ಜಂಟಿ ಮಿಲಿಟರಿ ನಾಗರಿಕ ಸಮ್ಮೇಳನ ವ್ಯಾಯಾಮದ ಹೆಸರಿನ ಕ್ವಶನ್ ಕ್ಯಾರ್. ನೋಡ್ರಿ ಸಂಜ್ಞಾಶಕ್ತಿ, ವಜ್ರ ಪ್ರಹಾರ, ಸಿ ಯುದ್ಧ ಅಭ್ಯಾಸ, ಡಿ ಶಕ್ತಿ ಮಾರ್ಗ ಅಂತಕ್ಕಂಥದ್ದು. ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಸಂಜ್ಞಾಶಕ್ತಿ ಅಂತಕ್ಕಂಥ ನೋಡ್ರಿ ಗೊತ್ತಿಲ್ಲ ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡ್ರಿ ಯಾವ ರಾಜ್ಯ ಸರ್ಕಾರವು ಅರ್ಲಂ ಅದಲ್ವಾ ವನ್ಯಜೀವಿ ಅಭಯಾರಣ್ಯವನ್ನು ಅರ್ಲಂ ಅದಲ್ವಾ ಚಿಟ್ಟೆ ಅಭಯಾರಣ್ಯ ಎಂದು ಮರುನಾಮಕರಣ ಮಾಡಿದೆ? ನೋಡ್ರಿ ಎ ಕರ್ನಾಟಕ ಕೊಟ್ಟಿದಾರ, ಬಿ ಕೇರಳ ಕೊಟ್ಟಿದಾರ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ಅಳಂ ಕೇರಳಂ ಅಂತ ಬಂದಾಗ ಯಾವ ರಾಜ್ಯ ಗೊತ್ತೇನೆ? ಕೇರಳ ರಾಜ್ಯ ರೀ ಅದಲ್ವಾ. ಸ್ವಲ್ಪ ಇಲ್ಲಿ ಹಂಗೆ ಗೊತ್ತೇನ್ರಿ ಮೈಂಡಿ ಕೂಡ ಕೆಲಸ ಕೊಡ್ಬೇಕು ನಾವು ಅದಲ್ವಾ. ನೆಕ್ಸ್ಟ್ ನೋಡ್ರಿ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತಿದೆ? ನೋಡ್ರಿ ಎ ಕೊಟ್ಟಿದಾರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಡಿ ಹಣಕಾಸು ಸಚಿವಾಲಯ. ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಸಿ ಆಗಿರುತ್ತೆ ನೋಡ್ರಿ ಕೃಷಿ ಮತ್ತೆ ಗೊತ್ತ ರೈತರ ಕಲ್ಯಾಣ ಸಚಿವಾಲಯ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ನೋಡ್ರಿ ಇವಾಗ 2026 ಜನವರಿಯಲ್ಲಿ ಯಾವ ರಾಜ್ಯ ಸರ್ಕಾರವು ಅದಲ್ವಾ ಸರ್ಕಾರ ಅಕ್ಕಪಡಿ ಯೋಜನೆಯನ್ನು ಪ್ರಾರಂಭಿಸಿದ? ಪೊಲೀಸ್ ಸಂಬಂಧಪಟ್ಟ ನೋಡ್ರಿ ಇವ್ ನೋಡಿ ಪೊಲೀಸ್ ಎಕ್ಸಾಮ್ ಪೊಲೀಸ್ ಸಂಬಂಧಪಟ್ಟ ಕ್ವಶನ್ ಕೇಳ್ತಿರ್ತಾರೆ. ಈಗ ಅಕ್ಕಪಡಿ ಯಾವ ರಾಜ್ಯ ಸರ್ಕಾರ ಅಂತ ನೋಡ್ರಿ ಎ ಕೊಟ್ಟ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಕೇರಳ, ಡಿ ಏನ್ ಗೊತ್ತೇನೆ ತಮಿಳುನಾಡು ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ. ನೋಡಿ ಸರಿಯಾದ ಉತ್ತರ ನಮ್ಮ ಪ್ರೀತಿ ಹೆಮ್ಮೆ ಕರ್ನಾಟಕ ಅಂತಕ್ಕಂಥದ್ರಿ ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ನೋಡ್ರಿ ಇತ್ತೀಚೆಗೆ ಏನ್ ಗೊತ್ತೇನ್ರಿ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಓರಾಬಾಂಚೆ ಅದಲ್ವಾ. ನೋಡ್ರಿ ಈಜಿಪ್ಟಿಯಾಕ್ ಅದಲ್ವಾ ಎಂದರೇನು? ಸರಿ ಹೇಗೆ ಕೊಟ್ಟಿದ್ದಾರೆ ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು, ಪರಾವಲಂಬ, ಹೂ ಬಿಡುವ ಕಳೆ, ಸಾಂಪ್ರದಾಯಿಕ ಔಷಧ, ಡಿ ಮಿಲ್ನಗಳಲ್ಲಿ ಯಾವುದು ಅಲ್ಲ? ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಮಾಸ್ತರ್ ಬಂದಾಗ ಪ್ರಮುಖವಾಗಿ ಪರಾವಲಂಬಿ ಏನ್ ಗೊತ್ತಿಲ್ಲ ಹೂ ಬಿಡುವ ಕಳೆ ಅಂತಕ್ಕಂಥದ್ರಿ ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆಯು ಅದಲ್ವಾ ಪ್ರಧಾನ ಕಚೇರಿ ಎಲ್ಲಿ ಇದೆ ಅದಲ್ವಾ ಕೇಳಿದ ಕ್ವಶನ್ ಕ್ಯಾನ್. ಪ್ಯಾರಿಸ್ ಫ್ರಾನ್ಸ್, ನವದೆಹಲಿ ಭಾರತ, ಲಂಡನ್ ಯುನೈಟೆಡ್ ಕಿಂಗ್ಡಮ್, ಅಬುಧಾಬಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತ ಗೊತ್ತೀನಿ ಎಲ್ಲಿ ಬರುತ್ತೆ ಗೊತ್ತೀನಿ ಅಬುಧಾಬಿ ಶಾರ್ಟ್ ಕಟ್ ನಾಗ ನೋಡ್ರಿ UAE ಅಂತ ಕರೀತಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಅದಲ್ವಾ. ಎಸ್ ನೆಕ್ಸ್ಟ್ ಕ್ವಶನ್ ಬರ್ರಿ ನೋಡ್ರಿ 2026-27 ಅವಧಿಗೆ ನೋಡ್ರಿ ನಿಶಸ್ತ್ರೀಕರಣ ವಿಷಯಗಳ ಸಲಹಾ ಮಂಡಳಿ ಏನ್ ಗೊತ್ತೇನ ಅಧ್ಯಕ್ಷರಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು ಯಾವ ಭಾರತೀಯರನ್ನು ನಾಮನಿರ್ದೇಶನ ಮಾಡಿದ್ದಾರೆ? ಎ ಕೊಟ್ಟಿದಾರ ಡಿ.ವಿ. ವೆಂಕಟೇಶ್ ಶರ್ಮಾ, ವಿನಯ್ ಮೋಹನ್, ಸಂಜಯ್ ವರ್ಮಾ, ಪ್ರಣಯ್ ಸಿನ್ ಅಂತಕ್ಕಂಥವ್ರು. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ನೋಡ್ರಿ ಯಾವ್ದು ಗೊತ್ತೇನ್ರಿ ಡಿ.ಬಿ. ವೆಂಕಟೇಶ್ ಶರ್ಮಾ ಅಂತಕ್ಕಂಥವ್ರು ಎಸ್ ಅದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ ನೋಡ್ರಿ ಆತ್ಮ ನಿರ್ಭರ ಹನೋಲ್ ಮಹೋತ್ಸವ ನೋಡ್ರಿ ಇವೆಲ್ಲ ಕೇಳ್ತಿರ್ತಾರ ಅನ್ನು ಎಲ್ಲಿ ಆಯೋಜಿಸಲಾಗಿದೆ?
ಸರ್ ಹಿಮಾಚಲ ಪ್ರದೇಶ, ಹರಿಯಾಣ, ಗುಜರಾತ್, ಪಂಜಾಬ್ ಅದಲ್ವಾ. ಇದು ನೋಡಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನು? ಗುಜರಾತ್ ಅಂತಕ್ಕಂತ ಇರುತ್ತೆ ನೋಡ್ರಿ, ಗುಜರಾತ್ ಅಂತಕ್ಕಂಥದ್ದು ಅದಲ್ವಾ. ನೋಡಿ ಕ್ಲಾಸ್ ಸ್ಪೀಡ್ ಆಗ್ತಿರ್ಬೋದು, ಯಾಕಂದ್ರೆ ಕರೆಂಟ್ ಅಫೇರ್ಸ್ ನ ಕವರ್ ಮಾಡೋದ್ರಿ ಅದಲ್ವಾ, ಜನವರಿ ಜುಲೈ ತನಕ. ಹೀಗಾಗಿ ನೋಡ್ರಿ ನಿಮ್ ಕ್ವಶನ್ ಗಳು ಗೊತ್ತಿರ್ಬೇಕು, ಇದ್ರ ಮ್ಯಾಗ ಆ ಕ್ವಶನ್ ಕೇಳ್ಬೋದು. ಕೇಳ್ತಾರೆ ಅಂತ ಹೇಳಂಗಿಲ್ಲ, ಕೇಳ್ಬೋದು. ಹೀಗಾಗಿ ಹೊಟ್ಟೆ ಜಿಕ್ಕಿ ಹೇಳಂಗಿಲ್ಲ. ಇದ್ರಾಗ ಏನಪ್ಪ ಅಂದ್ರೆ ಜಿಕ್ಕಿ ಹೇಳಂಗಿಲ್ಲ, ನೆಕ್ಸ್ಟ್ ಸಪ್ರೇಟ್ ಆಗಿ ಮಾಡ್ತೀವಿ ಅಂತ ಬೇಕಾದ್ರೆ 360 ಅಂಗಲ್ದಾಗ ಅದಲ್ವಾ. ಓನ್ಲಿ ಕರೆಂಟ್ ಅಫೇರ್ಸ್ ಇಲ್ಲಿ, ಪ್ರಚಲಿತ ಘಟನೆಗಳು ನೋಡ್ರಿ. ಹೂಗಳ ಏನಪ್ಪಾ ಅಂದ್ರೆ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಏನ್ ಗೊತ್ತೇನ್ರಿ? ಆ ರಾಜ್ಯದಲ್ಲಿ ಇದೆ. ವ್ಯಾಲ್ಯೂ ಆಫ್ ಫ್ಲವರ್ ಅಂತ ಕರೀತಾರೆ ನೋಡ್ರಿ ಇಂಗ್ಲಿಷ್ ದಾಗ. ಇದು ಸುದ್ದಿ ಇರುತ್ತಿದ್ದಾರೆ. ಎ ಕೊಟ್ಟಿದ್ದಾರ ಹಿಮಾಚಲ ಪ್ರದೇಶ, ಬಿ ಉತ್ತರಾಖಂಡ, ಕೇರಳ, ಸಿಕ್ಕಿಂ ಅಂತಕ್ಕಂಥದ್ದು ನೋಡ್ರಿ. ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಬಂದಾಗ ಪ್ರಮುಖವಾಗಿ ಎಲ್ಲಿ ಗೊತ್ತಿರ? ಉತ್ತರಾಖಂಡ್ ಅದಲ್ವಾ, ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ನೋಡ್ರಿ 22ನೇ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೋಡ್ರಿ ಅಸೋಲಾ ಭಟ್ಟಿ ವನ್ಯಜೀವಿ ಅಭಯಾರಣ್ಯವು ಯಾವ ಬೆಟ್ಟದ ಸಾಲಿನಲ್ಲಿದೆ? ಏನ್ ನೋಡ್ರಿ? ವಿಂಧ್ಯ, ಅರಾವಳಿ, ಶಿವಾಲಿಕ್, ಸಾತ್ಪುರ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ಯಾವ್ದಾಗ ಗೊತ್ತೇನು? ಬಿ ಅಂತಕ್ಕಂಥ ಅರಾವಳಿ ಅಂತಕ್ಕಂಥ, ಅರಾವಳಿ ಪರ್ವತ ಶ್ರೇಣಿಗಳು. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಉಮಾನಿಯಾ ಯಾವ ವೇದಿಕೆಯ ಪ್ರಮುಖ ಏನ್ ಗೊತ್ತ ಉಪಕ್ರಮವಾಗಿದೆ? ಎ ಕೊಟ್ಟಿದಾರ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಅದಲ್ವಾ. ಜಿಇಎಂ ಅಂತಕ್ಕಂಥ ನೋಡ್ರಿ ಸ್ಮಾರ್ಟ್ ಆಫ್ ಇಂಡಿಯಾ, ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮ, ಮಿಲ್ನೆಗಳಲ್ಲಿ ಯಾವುದು ಅಲ್ಲ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ನೋಡ್ರಿ ಯಾವ್ದಪ್ಪ ಬಂದಾಗ ಮಾಸ್ತರ್ ನೋಡ್ರದಲ್ವಾ. ನೋಡ್ರಿ ಯಾವ್ದು ಗೊತ್ತ? ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಅಂತಕ್ಕಂಥದ್ದು. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ ಪ್ರಾಜೆಕ್ಟ್ ಸನ್ ಕ್ಯಾಚರ್ ಅದಲ್ವಾ ಅನ್ನು ಯಾವ ಸಂಸ್ಥೆ ಅನಾವರಣಗೊಳಿಸಿದೆ? ಎ ಗೂಗಲ್ ಕೊಟ್ಟಿದಾರ, ಬಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಕೊಟ್ಟಿದಾರ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮೈಕ್ರೋಸಾಫ್ಟ್ ಕೊಟ್ಟಿದಾರ. ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಗೂಗಲ್ ಅಂತಕ್ಕಂಥ, ಗೂಗಲ್ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಇತ್ತೀಚೆಗೆ 300ರಿಂದ 400 ವರ್ಷ ಹಳೆಯದಾದ ದೈತ್ಯ ಕಪ್ಪು ಹವಳವನ್ನು ಎಲ್ಲಿ ಕಂಡುಹಿಡಿಯಲಾಯಿತು? ನೋಡ್ರಿ ಇಂಡೋನೇಷ್ಯಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಮಲೇಷಿಯಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಎಲ್ಲಪ್ಪ ಬಂದಾಗ ಪ್ರಮುಖವಾಗಿ ಸರ್ ನ್ಯೂಜಿಲ್ಯಾಂಡ್ ದೇಶದ ನೋಡ್ರಿ. ಯಾವ ದೇಶ? ನ್ಯೂಜಿಲ್ಯಾಂಡ್ ದೇಶದ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಯಾವ ರಾಜ್ಯ ಸರ್ಕಾರವು ಪೋಷಣ್ ಉಡಾನ್ 2026 ಪ್ರಾರಂಭಿಸಿದೆ? ಎ ಗುಜರಾತ್, ಬಿ ಮಹಾರಾಷ್ಟ್ರ, ಸಿ ಪಂಜಾಬ, ಡಿ ಏನ್ ಗೊತ್ತೇನ್ರಿ? ಹರಿಯಾಣ ಅಂತಕ್ಕಂಥದ್ದಲ್ವಾ. ಗೊತ್ತಿರ್ಲಿ. ಸರಿಯಾದ ಉತ್ತರ ನೋಡ್ರಿ ಎಲ್ಲಂದ್ರೆ ಗುಜರಾತ್ ರಾಜ್ಯ. ಯಾವ ರಾಜ್ಯ? ಗುಜರಾತ್ ರಾಜ್ಯ ರೀ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲ ಅದಲ್ವಾ. ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಉಂಬಿಲೋ ಶ್ರೀ ಅದಲ್ವಾ ಅಂಬಲ್ವಾನರ್ ದೇವಾಲಯವು ಯಾವ ದೇಶದಲ್ಲಿದೆ? ಕತಾರ್, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಲ್ವಾ. ನೋಡಿ ಸರಿಯಾದ ಉತ್ತರ ಬಂದಾಗ ಪ್ರಮುಖ ಗೊತ್ತಿರುವ ದಕ್ಷಿಣ ಆಫ್ರಿಕಾ ಅಂತಕ್ಕಂಥ, ದಕ್ಷಿಣ ಆಫ್ರಿಕಾ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಪ್ರಕಾರ ಜಾಗತಿಕವಾಗಿ IPOಗಳ ಸಂಖ್ಯೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸೆಬಿ ನೋಡ್ರಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮೀನ್ಸ್ ಏನ್ ಗೊತ್ತೇನು? ಮಾರುಕಟ್ಟೆಗಳು, ಶೇರ್ ಮಾರ್ಕೆಟ್ಗಳು ಅದಲ್ವಾ. ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದ ಕ್ವಶನ್ ಕ್ಯಾರ್? ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಯಾವ್ದು ಗೊತ್ತಿನ? ಭಾರತ ದೇಶ ಮೊದಲನೇ ಸ್ಥಾನ ಅದ ನೋಡ್ರಿ. ಎಷ್ಟು ಸ್ಥಾನ? ಮೊದಲನೇ ಸ್ಥಾನ. ಎಸ್ ಅದಲ್ವಾ. ನೆಕ್ಸ್ಟ್ ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರತಾಪ್ ದ್ವೀಪವು ಯಾವ ಜಲಮೂಲದಲ್ಲಿದೆ? ಕೆಂಪು ಸಮುದ್ರ, ಕಪ್ಪು ಸಮುದ್ರ, ದಕ್ಷಿಣ ಚೀನಾ ಸಮುದ್ರ, ಅರೇಬಿಯನ್ ಸಮುದ್ರ. ನೋಡ್ರಿ ಸರಿಯಾದ ಉತ್ತರ ಆಗಿರುತ್ತೆ ಗೊತ್ತೇನ್ರಿ? ದಕ್ಷಿಣ ಚೀನಾ ಸಮುದ್ರ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಟೈಪ್ ಅದಲ್ವಾ 096 ಟ್ಯಾಂಗ್ ಅದಲ್ವಾ ಕ್ಲಾಸ್ ಜಲಾಂತರಗಾಮಿ ನೌಕೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಸ್ನೇಹಿತರೆ ಗೊತ್ತಿರ್ಬೇಕು. ಚೀನಾ, ಜಪಾನ್, ಆಸ್ಟ್ರೇಲಿಯಾ, ಇಸ್ರೇಲ್ ಅಂತಕ್ಕಂಥದ್ದು. ನೋಡ್ರಿ ಸರಿಯಾದ ಉತ್ತರ ಯಾವಪ್ಪ ಬಂದಾಗ ಚೀನಾ ದೇಶ. ಹೊಸ ಹೊಸದ್ ಬಂದಾಗ ಚೀನಾ ದೇಶ ನೋಡ್ರಿ. ಹೊಸ ಹೊಸದ ಏನ ಸಿಕ್ಕಿದ್ರು ಚೀನಾ ದೇಶ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ನೋಡ್ರಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ನೋಡ್ರಿ ಡಾರ್ವಿನ್ಸ್ ಬಾರ್ಕ್ ಸ್ಪೈಡರ್ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ಎ ಕೊಟ್ಟಿದ್ದಾರೆ ಮಡಗಾಸ್ಕರ್, ಬಿ ಆಸ್ಟ್ರೇಲಿಯಾ, ಭಾರತ, ಶ್ರೀಲಂಕಾ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ನೋಡ್ರಿ ಮಡಗಾಸ್ಕರ್ ಅಂತಕ್ಕಂಥ ಎಲ್ಲ ಹೇಳ್ರಿ, ಮಡಗಾಸ್ಕರ್ ಅಂತ ಗೊತ್ತಿರ್ಬೇಕು ಅದಲ್ವಾ. ನೆಕ್ಸ್ಟ್ ನೋಡ್ರಿ ಪ್ರಮುಖವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಕ್ವಶನ್ ಆಗ್ಯಾವ ನೋಡ್ರಿ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ಅಭಿಯಾನದ ಅಡಿಯಲ್ಲಿ ಪ್ರಾರಂಭಿಸಲಾಯಿತು? ಬೇಟಿ ಬಚಾವ್, ಬೇಟಿ ಪಡಾವ್, ಬಾಲ್ ವಿವಾಹ, ಮುಕ್ತ ಭಾರತ, ಸ್ಕಿಲ್ ಇಂಡಿಯಾ, ಫೇರ್ ಸ್ಟಾರ್ಟ್ ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ಯಾವ್ದಪ್ಪ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ಬೇಟಿ ಬಚಾವ್, ಬೇಟಿ ಪಡಾವ್ ಅಂತಕ್ಕಂಥದ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಒಂದು ಜಿಲ್ಲೆ ಒಂದು ಉತ್ಪನ್ನ ಅದಲ್ವಾ. ODOP ಅಂತಕ್ಕಂಥದ್ದು. ಒನ್ ಡಿಸ್ಟಿಕ್
ಒನ್ ಪ್ರಾಡಕ್ಟ್ ಅಂತಕ್ಕಂಥ ನೋಡ್ರನ್ನು ಮೊದಲು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಕ್ವಶನ್ ಕೇರ್. ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಯಾವ್ದು ಗೊತ್ತೇನು ಯಾವ್ದಪ್ಪ ಅಂದ್ರ ನೋಡ್ರಿ ಪ್ರಮುಖವಾಗಿ ಉತ್ತರ ಪ್ರದೇಶ ಅದ ಹೇಳ್ರಿ. ಉತ್ತರ ಪ್ರದೇಶದ ನೋಡ್ರಿ UP ಅಂತ ನೋಡ್ರಿ ಶಾರ್ಟ್ ಕಟ್ UP ಅದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಇತ್ತೀಚೆಗೆ ಏನ್ ಗೊತ್ತೇನು ವಿಶ್ವದ ಅತ್ಯಂತ ಹಳೆಯ ಶಿಲಾ ಕಲಾಕೃತಿಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಇಂಡೋನೇಷಿಯಾ, ಚೀನಾ, ಭಾರತ, ಜಪಾನ್. ಸರಿಯಾದ ಉತ್ತರ ಗೊತ್ತೇನ್ರಿ ಪ್ರಮುಖವಾಗಿ ಇಂಡೋನೇಷಿಯಾ. ಇಂಡೋನೇಷಿಯಾ ಅದಲ್ವಾ. ನೆಕ್ಸ್ಟ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ ಜನವರಿ 2026ರಲ್ಲಿ ಯಾವ ರಾಜ್ಯ ಸರ್ಕಾರವನ್ನು ಸಾರ್ವತ್ರಿಕ ಆರೋಗ್ಯ ವಿಮಾ ಯೋಜನೆಯಾದ ಮುಖ್ಯಮಂತ್ರಿ ಸ್ನೇಹತ್ ಯೋಜನೆಯನ್ನು ಪ್ರಾರಂಭಿಸಿತು? ಎ ಪಂಜಾಬ್, ಬಿ ರಾಜಸ್ಥಾನ, ಸಿ ಗುಜರಾತ್, ಡಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ಸರಿ ಯಾವ್ದು ಗೊತ್ತೇನ್ರಿ ಪಂಜಾಬ್ ರಾಜ್ಯ. ಯಾವ ರಾಜ್ಯ? ಪಂಜಾಬ್ ಅಂತಕ್ಕಂಥದ್ದು. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಸ್ಕೆಬಿಸ್ ಯಾವ ರೀತಿ ಗೊತ್ತೇನು ಕಾಯಿಲೆ? ನೋಡ್ರಿ ಪರಾವಲಂಬಿ ಚರ್ಮದ ಕಾಣಿಸಿಕೊಳ್ಳುವಿಕೆ ಅದಲ್ವಾ. ನಂತರ ಬಂದಾಗ ಉಸಿರಾಟ ಕಾಯಿಲೆ, ಹೃದಯ ರಕ್ತನಾಳದ ಕಾಯಿಲೆ, ನರವೈಜ್ಞಾನಿಕಗಳ ಅಸ್ವಸ್ಥತೆ ಅದಲ್ವಾ. ನೋಡ್ರಿ ಇದ್ರ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಪರಾವಲಂಬಿ ಚರ್ಮದ ಗೊತ್ತೇನು ಮುತ್ತಿಕೊಳ್ಳುವಿಕೆ ಅಂತಕ್ಕಂಥ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 2026ರ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅದಲ್ವಾ ಗೇಮ್ಸ್ ಲಡಾಖ್ ನ ಹಂತದ ಒಟ್ಟಾರೆ ತಂಡ ಚಾಂಪಿಯನ್ಶಿಪ್ ಅನ್ನು ಯಾವ ರಾಜ್ಯ ಗೆದ್ದಿದೆ? ಸರಿ ಎ ಮಹಾರಾಷ್ಟ್ರ, ಬಿ ಹರಿಯಾಣ, ಸಿ ತೆಲಂಗಾಣ, ಡಿ ಮಧ್ಯಪ್ರದೇಶ ಅಂತಕ್ಕಂಥ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ ಹರಿಯಾಣ ಅಂತಕ್ಕಂಥದ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖ ನೋಡ್ರಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಕ್ಯಾಸನೂರ್ ಅರಣ್ಯ ರೋಗ KFD ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ನೋಡ್ರಿ ಉತ್ತರ ಪ್ರದೇಶ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ. ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ದಕ್ಷಿಣ ಭಾರತ ಅಂತಕ್ಕಂಥದ್ರಿ ಅದಲ್ವಾ. ನೋಡ್ರಿ ನೆಕ್ಸ್ಟ್ ಬಂದಾಗ ನೋಡ್ರಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಜಪೋಟೆಕ್ ನಾಗರಿಕತೆಯು ಪ್ರಾಥಮಿಕವಾಗಿ ಯಾವ ದೇಶದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು? ಮೆಕ್ಸಿಕೋ, ನ್ಯೂಜಿಲ್ಯಾಂಡ್, ಇಂಡೋನೇಷಿಯಾ, ಮಲೇಷಿಯಾ ಅಂತಕ್ಕಂಥ ನೋಡ್ರಿ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಎಲ್ಲಂದ್ರೆ ಮೆಕ್ಸಿಕೋ ಅಂತಕ್ಕಂಥ ನೋಡ್ರಿ. ಯಾವ ದೇಶದಾಗ? ಮೆಕ್ಸಿಕೋ ದೇಶದಾಗ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಬಿಹಾರ್ ಸರ್ಕಾರ ಇತ್ತೀಚೆಗೆ ಯಾವ ನಗರದಲ್ಲಿ ಪೈಲಟ್ ಯೋಜನೆಯಾಗಿ ಮೊದಲ ಧಾನ್ಯ ATM ಯಂತ್ರಗಳ ಸ್ಥಾಪನೆಗೆ ಅನುಮೋದನೆ ನೀಡಿದೆ? ಗಯಾ, ಮುಜಫರ್ಪುರ್ ಅದಲ್ವಾ, ಬಾಗಲ್ಪುರ್, ಪಾಟ್ನಾ ಅಂತಕ್ಕಂಥ ನೋಡ್ರಿ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಪ್ರಮುಖವಾಗಿ ಪಾಟ್ನಾದಾಗ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಪ್ರಾದೇಶಿಕ ಸಂಪರ್ಕ ಯೋಜನೆ RCS ಅದಲ್ಲ ಉಡಾನಡಿಯಲ್ಲಿ ಆದ್ಯತೆಯೇತರ ಪ್ರದೇಶ ವಿಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲ ರಾಜ್ಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿನ ಕ್ವಶನ್ ಕೇರ್. ನೋಡ್ರಿ ಎ ಕರ್ನಾಟಕ, ಬಿ ಏನ್ ಗೊತ್ತೇನು ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ನೋಡ್ರಿ ಉತ್ತರ ಪ್ರದೇಶ ಅಂತಕ್ಕಂಥ ಯಾವ ಪ್ರದೇಶ? ಉತ್ತರ ಪ್ರದೇಶ್. ಎಸ್ ನೆಕ್ಸ್ಟ್ ನೋಡ್ರಿ ಭಾರತವನ್ನು ಜಾಗತಿಕವಾಗಿ ಜೈವಿಕ ಔಷಧ ಉತ್ಪಾದನಾ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸಲಾಯಿತು. 2026-27 ಕೇಂದ್ರ ಬಜೆಟ್ ನಲ್ಲಿ ಯಾವ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು? ನೋಡಿ ಬಯೋಫಾರ್ಮ್ ಶಕ್ತಿ, ಮೇಕ್ ಇನ್ ಇಂಡಿಯಾ ಫಾರ್ಮ್ ಮಿಷನ್ 2030 ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತ ಬಯೋಫಾರ್ಮ್ ಶಕ್ತಿ ಅಂತಕ್ಕಂಥದ್ರಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ ಗೋಬರ್ಧನ್ ಯೋಜನೆಯು ಯಾವ ಸರ್ಕಾರಿ ಧ್ಯೇಯದ ಅವಿಭಾಜ್ಯ ಅಂಗವಾಗಿದೆ? ನೋಡ್ರಿ ರಾಷ್ಟ್ರೀಯ ಜೈವಿಕ ಅನಿಲ ಮಿಷನ್, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್, ರಾಷ್ಟ್ರೀಯ ಕೃಷಿ ಅರಣ್ಯ ಮಿಷನ್, ಸ್ವಚ್ಛ ಭಾರತ ಮಿಷನ್. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದಾಗ ಗೊತ್ತೇನ್ರಿ ಸರ್? ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಂತಕ್ಕಂಥದ್ದು ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ ಸಕ್ಷಮ್ ಅದಲ್ವಾ. ಸಕ್ಷಮ್ ಏನಪ್ಪ ಸಂರಕ್ಷಣಾ ಕ್ಷಮತಾ ಮಹೋತ್ಸವ ಎಂಬುದು ಯಾವ ಸಚಿವಾಲಯದಿಂದ ಪ್ರಾರಂಭವಾದ ವಾರ್ಷಿಕ ಜಾಗೃತಿ ಅಭಿಯಾನ ಆಗಿದೆ? ಎ ಕೊಟ್ಟಿದ್ದಾರೆ ವಿದ್ಯುತ್ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ, ಡಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ. ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಬಂದಾಗ ಡಿ ಆಗಿರುತ್ತೆ ನೋಡ್ರಿ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಅಂತಕ್ಕಂಥವ್ರಿ ಅದಲ್ವಾ. ಎಸ್ ನೋಡ್ರಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ನೋಡಿ ಜೋಪೋಟೆಕ್ ನಾಗರಿಕತೆಯು ಪ್ರಾಥಮಿಕವಾಗಿ ಯಾವ ದೇಶದಲ್ಲಿ ಪ್ರವರ್ಧಮಾನಕ್ಕೆ ಹೊಂದಿತ್ತು? ಮೆಕ್ಸಿಕೋ, ನ್ಯೂಜಿಲ್ಯಾಂಡ್, ಇಂಡೋನೇಷಿಯಾ, ಮಲೇಷಿಯಾ ಅಂತಕ್ಕಂಥದ್ದು ನೋಡ್ರಿ ಸರಿಯಾದ ಉತ್ತರ ಮೆಕ್ಸಿಕೋ ಅಂತಕ್ಕಂಥದ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಅಗ್ರಿ ಸ್ಟಾಟ್ ಅದಲ್ವಾ. ನೋಡ್ರಿ ಪೋರ್ಟಲ್ ಗಳನ್ನು ಸಂಯೋಜಿಸಲು 2026-27 ಕೇಂದ್ರ ಬಜೆಟ್ ನಲ್ಲಿ
ಪ್ರಸ್ತಾಪಿಸಲಾದ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಎಐ ಉಪಕರಣದ ಹೆಸರೇನು? ಕ್ವಶನ್ ಕ್ಯಾರ್ ಸರ್ ಅಗ್ರಿ ಎ ಪ್ಲಾಟ್ಫಾರ್ಮ್, ಭಾರತ ಕೃಷಿ ಫಾರ್ಮ್ ಎಐ, ಭಾರತ ವಿಸ್ತಾರ್ ಅಂತಕ್ಕಂಥ ನೋಡ್ರಿ. ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತ? ಭಾರತ ವಿಸ್ತಾರ ಅಂತಕ್ಕಂಥದ್ದು. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ, ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲ ತರಬೇತಿ ಮತ್ತು ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರ್ ಮುಂಬೈ, ಚೆನ್ನೈ, ಹೈದರಾಬಾದ್, ಬೆಂಗಳೂರು ಅದಲ್ವಾ? ಎಲ್ಲಂತ ಬಂದಾಗ ಮುಂಬೈ. ಯಾವ ಮುಂಬೈ ಎಲ್ಲಿ ಗೊತ್ತೇನ್ರಿ? ಮಹಾರಾಷ್ಟ್ರದ ನೋಡಿ ಗೊತ್ತಿರ್ಲಿ ಅದಲ್ವಾ? ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ, 2026 ಆಸ್ಟ್ರೇಲ್ ಓಪನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದ ಟೆನ್ನಿಸ್ ಆಟಗಾರರ ಕ್ವಶನ್ ಕ್ಯಾರ್ ನೋಡ್ರಿ. ಕಾರ್ಲೋಸ್ ಅಲ್ಕರಾಜ್, ನೋವಾಕ್ ಜೋಕೋವಿಕ್, ಜಾನಿಕ್ ಸಿನ್ನರ್, ಅಲೆಕ್ಸಾಂಡರ್ ಜ್ವೆರೆವ್. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾರಪ್ಪ ಬಂದಾಗ ಸರ್ ಸಾರಿ ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥವ್ರು. ಕಾರ್ಲೋಸ್ ಅಲ್ಕರಾಜ್ ಆಸ್ಟ್ರೇಲ್ ಓಪನ್ ಟೆನ್ನಿಸ್. ಇದ್ರ ಬಗ್ಗೆ ಸಂಪೂರ್ಣ ಕ್ಲಾಸ್ ಮಾಡ್ತೀನಿ ನೆಕ್ಸ್ಟ್ ಅದಲ್ವಾ? ನೋಡಿ, ಭಾರತ ಸರ್ಕಾರದ ಹಡಗು ನಿರ್ಮಾಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮೊದಲ ವಿಶೇಷ ಅದಲ್ವಾ ಉದ್ದೇಶದ ವಾಹನ SPV ಯಾವ ರಾಜ್ಯದಲ್ಲಿ ರಚನೆ ಆಗಿದೆ? ಎ ಕೇರಳ, ಬಿ ತಮಿಳುನಾಡು, ಸಿ ಗುಜರಾತ್, ಡಿ ಮಹಾರಾಷ್ಟ್ರ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಯಾವ್ದಪ್ಪ ಬಂದಾಗ ಏನ್ ಗೊತ್ತೇನ್ರಿ? ತಮಿಳ್ನಾಡು. ಯಾವ ನಾಡು? ತಮಿಳ್ನಾಡು ಅಂತಕ್ಕಂಥದ್ರಿ ಅದಲ್ವಾ? ಸೊ ನೆಕ್ಸ್ಟ್ ಬಂದಾಗ ಇನ್ನೊಂದ್ ಗೊತ್ತಿರ್ಬೇಕು ಯಾವ್ದನ್ನ ನೋಡ್ರಿ, ಪ್ರಾಜೆಕ್ಟ್ ಏನ್ ಗೊತ್ತೇನ್? ಹಿಮಾಂಗ್ ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಲಡಾಖ್, ಅರುಣಾಚಲ್ ಪ್ರದೇಶ, ಸಿಕ್ಕಿಂ, ಹಿಮಾಚಲ ಪ್ರದೇಶ. ಗೊತ್ತಿರ್ಲಿಕ್ಕೆ ನೋಡಿ ಸರಿಯಾದ ಉತ್ತರ ಲಡಾಖ್ ನೋಡ್ರಿ ಗೊತ್ತಿರ್ಬೇಕು ಅದ್ರಲ್ಲಿ. ನೋಡ್ರಿ ಇದೇ ರೀತಿ ಏನ್ ಗೊತ್ತೇನ್ರಿ? MCQ ನೋಡ್ಕೊಂಡ್ ತಗೋಣ. ಕರೆಂಟ್ ಅಫೇರ್ಸ್, ಓನ್ಲಿ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಕ್ವಶನ್ ಆನ್ಸರ್. ಯಾಕಂದ್ರೆ ಈ ಎಕ್ಸಾಮ್ ಮುಂಬರುವ ಪೊಲೀಸ್ ಎಕ್ಸಾಮ್, ಇವಿ ಎಕ್ಸಾಮ್ ದಾಗ GK ಸಪರೇಟ್ 360 ತಗೋಣ ಅಂತ ಅದಲ್ವಾ? ಈ ರೀತಿ ನೋಡಿ ಹಿಂಗೆ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡಮಂತ. ಯಾರೆಲ್ಲ ವಿಡಿಯೋ ನೋಡ್ತಿರಲ್ವಾ ಎಲ್ಲರಿಗೂ ಏನ್ ಗೊತ್ತೇನ್ರಿ? ಥ್ಯಾಂಕ್ ಯು ಸೋ ಮಚ್ ಅದಲ್ವಾ? ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.